ನಿಮ್ನ ಸಿಂಗಲ್ ಪೀಸ್ ನಲ್ಲಿ ನಾವು ನೋಡ್ಬೋದಾ? ಅದು ಲಂಗೋಟಿ ಪುಟ್ಕೋಸಿ ಅಂತ ಇದು ಯಾವ್ದೋ ಹೆಸರು ಇಟ್ಕೊಂಡ್ಬಿಟ್ಟವ್ರೆ. ನನ್ಗೆ ಲಂಗೋಟಿ ಹಾಕ್ಸಿ ಒಂದ್ ಒಳ್ಳೆ ಐಟಮ್ ಸಾಂಗ್ ಡ್ಯಾನ್ಸ್ ಮಾಡಿದ್ರು. ಫಸ್ಟ್ ನೀವು ಪುಟ್ಕೋಸಿ ಹಾಕ್ತೀಯಾ? ಸುದೀಪ್ ಸರ್ ಹಾಕಿದ್ದಾರೆ, ಶಂಕರ್ನಾಗ್ ಹಾಕಿದ್ದಾರೆ, ಮಲ್ಗೆ ಹೂವ ಡಿಸ್ಟ್ರಿಬ್ಯೂಟ್ ಮಾಡ್ತದೆ ಎಲ್ಲ ಆರ್ಟಿಸ್ಟ್ಗೆ. ಒಂದಿಷ್ಟು ಚಿಕ್ಕ ಮಲ್ಗೆ ಹೂವ ಕೊಟ್ಟೆ. ಮೇಡಮ್ ನಿಮ್ಮ ಅಪ್ಪನ ಮನೆ ಗಂಟು ಹೋಗೋ ತರ ಕೊಡ್ತಾ ಇದೆಯಾ ನೀನು ಅಂತ. ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಇಂಡಸ್ಟ್ರಿನಲ್ಲಿ ಒಂದು ಹೊಸ ಪ್ರಯತ್ನಗಳು ನಡೀತಾ ಇರುತ್ತೆ ಅಂಡ್ ಹೊಸ ಪ್ರಯತ್ನಕ್ಕೆ ನಮ್ಮ ಕನ್ನಡಿಗರು ಯಾವತ್ತೂ ಕೂಡ ಕೈ ಹಿಡಿದಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇವತ್ತು ನಮ್ಮ ಜೊತೆಗೆ ಒಂದು ವಿಭಿನ್ನವಾದಂತಹ ಪ್ರಯತ್ನದಲ್ಲಿ ಒಂದು ಚಿತ್ರತಂಡ ರೆಡಿ ಇದ್ದಾರೆ ಮಾತಾಡೋದಕ್ಕೆ ಅಂತ ಹೇಳಿ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ. ಸೊ ಇವಾಗ ಸೊಂಟದ ಬಟ್ಟೆಯನ್ನ ಹಾಕಿಸಿರುವಂತಹ ಸೂತ್ರಧಾರರು ನಮ್ಮ ಜೊತೆಗಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ದ ಡೈರೆಕ್ಟರ್, ದ ಫೀಮೇಲ್ ಡೈರೆಕ್ಟರ್ ಅಂತ ಹೇಳೋದಕ್ಕೆ ನಮಗೆ ತುಂಬಾನೇ ಹೆಮ್ಮೆ ಆಗುತ್ತೆ. ಸೊ ಕನ್ನಡದಲ್ಲಿ ಬೆರಳೆಣಿಕೆಯಷ್ಟು ಫೀಮೇಲ್ ಡೈರೆಕ್ಟರ್ ಇರೋದ್ರಲ್ಲಿ ಇವರು ಕೂಡ ಒಬ್ರು. ವೆಲ್, ಸಂಜೋತಾ ಅವರಿಗೆ ಸ್ವಾಗತ, ನಮಸ್ಕಾರ. ಅಂಡ್ ಇಂಡಸ್ಟ್ರಿಗೆ ಹೊಸದಾಗಿ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಆಕಾಶ್ ರಾಂಬೋ ಅವರು, ಅವ್ರನ್ನು ಕೂಡ ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ. ನಮ್ಮ KFIಗೆ ಸ್ವಾಗತ. ಸೊ ಒಂದು ವಿಭಿನ್ನವಾದಂತ ಪ್ರಯತ್ನ ಅಂತ ಹೇಳಿದೆ, ಬಿಕಾಸ್ ಈ ಒಂದು ಮ್ಯಾನ್ ಅನ್ನ ಯಾರನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿರ್ಲಿಲ್ಲ. ಸೊಂಟದ ಬಟ್ಟೆ ಅಂತ ಹೇಳಿದ ತಕ್ಷಣ ತುಂಬಾ ಜನ ಕನ್ಫ್ಯೂಸ್ ಆದ್ರು. ಏನಿರ್ಬೋದು, ಸೊಂಟಕ್ಕೆ ಯಾವ್ದು ಬಟ್ಟೆ ಹಾಕೊಂತೀವಿ, ಸೊಂಟದ ವಿಷಯ ತುಂಬಾನೇ ಬೇಡವ ಶಿಷ್ಯ ಅಂತ ಹೇಳ್ತಾ ಇರ್ತಾರೆ. ಹೌದು, ಇವಾಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀವಿ. ಲಂಗೋಟಿ ಮ್ಯಾನ್ ಟೀಮ್ ನಮ್ ಜೊತೆಗಿದ್ದಾರೆ. ಸೊ ಮೊದಲನೇದಾಗಿ ಲಂಗೋಟಿ ಮ್ಯಾನ್ ಅಂತ ಇಡಬೇಕು ಅಂತ ಹೇಳಿ ಅನ್ಕೊಂಡಿದ್ ಯಾಕೆ ನೀವು? ಯಾಕಂದ್ರೆ ವಿಷಯವೇ ಲಂಗೋಟಿ ಸುತ್ತ ಹೋಗುತ್ತೆ. ಓಕೆ, ನಾವು ಲಂಗೋಟಿ ಅಂದ್ರೆ ಹೇಳಿದ್ನಲ್ಲ, ಒಬ್ಬ ಪುರೋಹಿತ ಫ್ಯಾಮಿಲಿ ಇದು. ಅಲ್ಲಿ ತಾತ ತುಂಬಾ ಸ್ಟ್ರಿಕ್ಟ್. ಅವ್ರ ಮನೇಲಿ ಎಲ್ಲಾ ಸಂಪ್ರದಾಯ ಫಾಲೋ ಮಾಡ್ಬೇಕು. ಅದ್ರಲ್ಲಿ ಮೇನ್ ಏನು ಅಂತಂದ್ರೆ ಲಂಗೋಟಿ ಹಾಕೋಬೇಕು, ಅಂಡರ್ವೇರ್ ಹಾಕೋಂಗಿಲ್ಲ. ಸೊ ಇದು ಇವನಿಗೆ ಇರ್ಸು ಮಿರ್ಸು. ಈಗಿನ ಕಾಲದಲ್ಲಿ ಯಾರು ಹಾಕೋತಾರೆ ಅಂತ. ಸೊ ಹಾಗಾಗಿ ಕಂಪ್ಲೀಟ್ ಅಂದ್ರೆ ಅದೊಂದು ಲಂಗೋಟಿ ಅನ್ನೋ ಒಂದು ವಿಷಯ ಇಟ್ಕೊಂಡು ಅವ್ನಿಗೆ ಆಗೋಂತ ಇರ್ಸು ಮುರ್ಸುಗಳು. ಅವನಿಗೇನು ಅಂದ್ರೆ ನಾನು ಎಕ್ಸ್ಪೆನ್ಸಿವ್ ಇಂಪೋರ್ಟೆಡ್ ಅಂಡರ್ವೇರ್ ಹಾಕೋಬೇಕು, ಫಸ್ಟ್ ಹಾಕೊಂಡೆ ಅಂದ್ರೆ ಒಂದು ಎಕ್ಸ್ಪೆನ್ಸಿವ್ ಹಾಕೋಬೇಕು ಅನ್ನೋದೇನಿದೆಯೋ ಆ ಚೇಸ್ ಅಲ್ಲಿ ಏನೇನ್ ಎಡವಟ್ಟಾಗತ್ತೆ ಅನ್ನೋ ಕತೆ. ಸೊ ಹಾಗಾಗಿ ಇಲ್ಲಿ ಅಂದ್ರೆ ಆಮೇಲೆ ಲಂಗೋಟಿ ಅನ್ನೋದು ಒಂದಂದ್ರೆ ಕಾಮಿಕಲ್ ಆಗಿ ಹೇಳೋದ್ರ ಜೊತೆಗೆ ಅದು ಒಂದು ಸಿಂಬಾಲಿಕಲಿನೂ ಅಂದ್ರೆ ಬೇರೆ ಏನೋ ಒಂದು ವಿಷಯನ ಹೇಳ್ತಾ ಹೋಗುತ್ತೆ. ಸೊ ಹಾಗಾಗಿ ನಾನು ಹೇಳಿದ್ನಲ್ಲ, ಇಲ್ಲಿ ಹೀರೋನೇ ಲಂಗೋಟಿ. ಆಕ್ಚುಲಿ ಇವರೆಲ್ಲ ಸೈಡ್ ಆರ್ಟಿಸ್ಟ್. ಸೊ ಅದೇ ಪೂರ್ತಿ ಅಂದ್ರೆ ಕಥೆಯ ಹೀರೋ ಆಗಿ ಜರ್ನಿ ಆಗುತ್ತೆ. ಸೊ ಹಾಗಾಗಿ ಲಂಗೋಟಿ ಮ್ಯಾನ್. ಓಕೆ, ಸೊ ಹುಡುಗರನ್ನ ಸಿಂಗಲ್ ಪೀಸ್ ನಲ್ಲಿ ನೋಡುವಂತ ಭಾಗ್ಯ ಯಾರಿಗಿಲ್ಲ, ಸಿಗ್ಬೇಕು ಅಂತ ಇದೆಯೋ ಅದು ಈ ಮೂವಿ ಮುಖಾಂತರ ಸಿಗುತ್ತೆ. ನಿಮ್ನ ಸಿಂಗಲ್ ಪೀಸ್ ನಲ್ಲಿ ನಾವು ನೋಡ್ಬೋದಾ? ನೋಡ್ಬೋದು. ಹುಡುಗಿಯರ್ನ ಎಷ್ಟು ಜನ ನೋಡಿರ್ತಾರೋ ಗೊತ್ತಿಲ್ಲ, ಬಟ್ ಆದ್ರೆ ಹುಡುಗರ್ನ ನೋಡ್ಬೇಕು ಅಂತ ಆಸೆ ಇಟ್ಕೊಂಡಿರೋರು, ಅದ್ರಲ್ಲೂ ಫೀಮೇಲ್ ಡೈರೆಕ್ಟರ್ ಆ ಒಂದು ಆಸೆಗೆ ಒಂದು ಒಳ್ಳೆ ಅವಕಾಶನ ಕೊಟ್ಟಿದ್ದಾರೆ ಅಂತ ಹೇಳಿದ್ಮೇಲೆ ಮೇಲ್ ಡೈರೆಕ್ಟರ್ಸ್ ಫೀಮೇಲ್ ಎಕ್ಸ್ಪೋಸ್ ಮಾಡ್ತಾ ಇರ್ಬೇಕಾದ್ರೆ ನಾವು ಹುಡುಗನ ಎಕ್ಸ್ಪೋಸ್ ಮಾಡೋಣ ಅಂತ. ಎಕ್ಸಾಕ್ಟ್ಲಿ. ಅಂದ್ರೆ ನಾನು ಆಗ್ಲೇ ಹೇಳಿದಾಗೆ ಬೆರಳೆಣಿಕೆಯಷ್ಟು ಫೀಮೇಲ್ ಡೈರೆಕ್ಟರ್ಸ್. ಸೊ ಬೇಸಿಕಲಿ ನಮ್ಮ ಇಂಡಸ್ಟ್ರಿನಲ್ಲಿ DOP ಗಳೇ ಆಗ್ಲಿ, ಡೈರೆಕ್ಟರ್ಸ್ ಗಳೇ ಆಗ್ಲಿ, ತಮಿಳ್ ಇಂಡಸ್ಟ್ರಿನಲ್ಲಿ ಎಕ್ಸ್ಪೋಸರ್ ಚೆನ್ನಾಗಿದೆ. ಅಂಡ್ ನಮ್ಮ ಇಂಡಸ್ಟ್ರಿನಲ್ಲೂ ಕೂಡ ಫೀಮೇಲ್ ಡೈರೆಕ್ಟರ್ಸ್ ಬರಬೇಕು ಅಂಡ್ ಫೀಮೇಲ್ ಓರಿಯೆಂಟೆಡ್ ಅಥವಾ ಫೀಮೇಲ್ ಸೆಂಟ್ರಿಕ್ ಮೂವೀಸ್ಗಳು ಜಾಸ್ತಿ ಬರಬೇಕು ಅಂತ ನಮಗೂ ಕೂಡ ಆಸೆ ಇದೆ. ಬಿಕಾಸ್ ಎಲ್ಲ ಇಂಡಸ್ಟ್ರಿನಲ್ಲೂ ಕೂಡ ನಡೀತಾ ಇರೋದ್ರಿಂದ, ಬಾಲಿವುಡ್ ನಲ್ಲಿ ಆಲ್ರೆಡಿ ಅವಾಗ್ಲಿಂದನೂ ಕೂಡ ಇದ್ದೇ ಇದೆ. ಸೊ ಸ್ಪೆಷಲ್ ಆಗಿ ಅಂತ ಹೇಳಿ ಜೆಂಡರ್ ಬೇಸ್ಡ್ ಆಗಿ ನಾನು ಕೆಟಗರೈಸ್ ಮಾಡಿ ಹೇಳ್ತಾ ಇಲ್ಲ, ಬಟ್ ಫೀಮೇಲ್ ಡೈರೆಕ್ಟರ್ಸ್ ಅಂತ ಹೇಳಿದ್ರೆ ನಿಮ್ಮ ಪ್ರಕಾರ ಇನ್ನು ಇಂಡಸ್ಟ್ರಿನಲ್ಲಿ ಬೇಕಾ ಅಥವಾ ಹೇಗೆ? ಖಂಡಿತ ಬೇಕು. ಏನಾಗಿತ್ತು ಅಂತಂದ್ರೆ ಒಂದೊಂದು ಪ್ರಿಜುಡೀಸ್ ಇತ್ತು ಸಿನಿಮಾ ಇಂಡಸ್ಟ್ರಿ ಅಂತ ಅಂದ್ಕೊಳ್ಳೆ. ಒಂದು ಹುಡುಗಿ ಬರ್ತಾಳೆ ಅಂದ್ರೆ ಅವಳು ಹೀರೋಯಿನ್ ಆಗಿ ಆಕ್ಟರ್ ಆಗಿ ಬರ್ಬೋದು ಅಷ್ಟೇ, ಬಿಟ್ರೆ ಟೆಕ್ನಿಕಲಿ ಅವಳು ಅದನ್ನ ಆ ಬರ್ಡನ್ನ ಹ್ಯಾಂಡಲ್ ಮಾಡಕ್ ಆಗಲ್ಲ ಅನ್ನೋದೊಂದು ಏನು ಮೈಂಡ್ ಸೆಟ್ ಇತ್ತು. ಈಗ ಅದೆಲ್ಲ ಬ್ರೇಕ್ ಆಗ್ತಾ ಇದೆ. ಸೊ ಎಲ್ಲಾ ಕಡೆನೂ ಅಂದ್ರೆ ನೋಡ್ತಾ ಇದ್ರ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ, ಮೇಕಪ್ ಮ್ಯಾನ್, ಕೋರಿಯೋಗ್ರಾಫರ್ಸ್, ಡೈರೆಕ್ಟರ್ಸ್ ಎಲ್ಲರೂ ಅಂದ್ರೆ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದ್ದಾರೆ. ನಮ್ ಕನ್ನಡದಲ್ಲಿ ಇನ್ನೂ ಹೆಚ್ಚು ಜನ ಬೇಕೇ ಬೇಕು. ಓಕೆ, ಅಂಡ್ ಆಕಾಶ್ ರಾಂಬೋ ಅಂತ ಹೇಳಿ ಆ ಒಂದು ಹೆಸರು ಸರ್ನೇಮ್ ಬಂದಿದ್ ಯಾಕೆ, ಅಥವಾ ಏನು ಅದರ ಹಿಂದೆ ಇರುವಂತ ಒಂದು ಶಕ್ತಿ ಅಥವಾ ಒಳ ಅರ್ಥ ಏನು? ಅದು ನಮ್ ತಂದೆಯವ್ರ ಅಡ್ಡೆಸರು. ಓಕೆ, ತಂದೆಯವ್ರ ಫ್ರೆಂಡ್ಸ್ ಅವ್ರಿಗೆ ಕರಿತಾ ಇದ್ರು. ಆಗ ನನ್ಗೆ ತುಂಬಾ ಇಷ್ಟ ಆಗ್ತಿತ್ತು. ಆ ಮಾಸ್ ಹೆಸರಲ್ಲಿತ್ತು, ನನ್ನಲ್ಲಿಲ್ಲ, ಬಟ್ ಆ ಹೆಸರಲ್ಲಿ ಇದೆಯಲ್ಲ, ಅದು ಆ ಮಾಸ್ನ ನಾನು ಕ್ಯಾರಿ ಮಾಡ್ಕೊಳ್ಳೋಣ ಅಂತ. ಓಕೆ, ನಮ್ ತಂದೆ ಹೆಸರು ಯೂಸ್ ಮಾಡ್ಕೊಂಡ್ರು. ಓಕೆ, ಸೊ ನೀವು ಬರೋದಕ್ಕಿಂತ ಮುಂಚೆ ಯಾವ ರೀತಿಯಾದಂತ ಒಂದು ತಯಾರಿಗಳನ್ನ ಮಾಡ್ಕೊಂಡ್ಬಂದ್ರಿ? ಅಂದ್ರೆ ಇಂಡಸ್ಟ್ರಿಗೆ ಬರ್ಬೇಕು ಅಂತ ಹೇಳಿದ ತಕ್ಷಣನೇ ತುಂಬಾ ಜನಕ್ಕೆ ಲೈಕ್ ಫೈಟ್ಸ್ ಮತ್ತೆ ಡ್ಯಾನ್ಸ್, ಬಾಡಿ ಬಿಲ್ಡಿಂಗ್ ಇದೆಲ್ಲದನ್ನು ಕೂಡ ಇದ್ದೇ ಇರುತ್ತೆ. ಜೊತೆಗೆ ಸ್ವಲ್ಪ ಲುಕ್ಸ್ ವೈಸ್ ಕೂಡ ತುಂಬಾನೇ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಬಟ್ ನಿಮ್ಗೆ ಲಂಗೋಟಿ ಮ್ಯಾನ್ ಅಂತ ಹೇಳಿದ ತಕ್ಷಣನೇ ಪ್ರಿಪರೇಷನ್ಸ್ ಗಳು ಯಾವ ರೀತಿ ಬೇಕಾಯ್ತು? ನಾನು ಇಂಡಸ್ಟ್ರಿಗೆ ಬಂದು ತುಂಬಾ ವರ್ಷ ಆದ್ಮೇಲೆ ನಾನು ಹೀರೋ ಆಗಿ ಮಾಡಿದ್ದು. ಅದಕ್ಕಿಂತ ಮುಂಚೆನೂ ನನಗೆ ಆ ಹೀರೋ ಆಗ್ಬೇಕು ಒಂದೇನೋ
ದಬಾಕ್ಬೇಕು ಅನ್ನೋ ಆಸೆ ತುಂಬಾ ಇತ್ತು ಇಂಡಸ್ಟ್ರಿಯಲ್ಲಿ. ಬಟ್ ಏನಂದ್ರೆ ಕರೆಕ್ಟ್ ಎಫರ್ಟ್ ಆಗ್ತಾ ಇರ್ಲಿಲ್ಲ ನಾನು. 100% ಎಫರ್ಟ್ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಎಲ್ಲೋ ಬರೀ ತಲೆಯಲ್ಲಿ ಮಾತ್ರ ಇತ್ತು, ಅದು ದೇಹಕ್ಕೆ ದಂಡಿಸ್ತಿರ್ಲಿಲ್ಲ. ಅದಕ್ಕೆ ಏನ್ ಬೇಕು ಆ ಕೆಲಸ ಮಾಡ್ತಾ ಇರ್ಲಿಲ್ಲ. ಬರೀ ಕನ್ಸ್ ಕಾಣ್ತಾ ಇದ್ದೆ ಅಷ್ಟೇ ಹೊರತು ಆ ಒಂದು ಪ್ರಾಪರ್ ಎಫರ್ಟ್ ಹಾಕಿರ್ಲಿಲ್ಲ. ಅದಕ್ಕಿಂತ ಮುಂಚೆ ನಾನು ಏನೇನ್ ಬೇಕೆಲ್ಲ ಕಲ್ತಿದ್ದೆ ಸಿನಿಮಾಗೆ. ಹಾರ್ಸ್ ರೈಡಿಂಗ್ ಇಂದ ಹಿಡಿದು ಬೇರೆ ಏನೇನ್ ಡ್ಯಾನ್ಸ್ ಎಕ್ಸೆಟ್ರಾ, ಬಿ ಬಾಯಿಂಗ್, ಇನ್ನು ಏನೇನ್ ಕಲಿಯಕ್ಕಾಗತ್ತೆ ಎಲ್ಲಾ ತರಾನು ಕಲ್ತಿದ್ದೆ. ಭರತನಾಟ್ಯಂಗೂ ಹೋಗಿದ್ದೆ 1-2 ತಿಂಗಳು ವೆರಿ ಬಿಗಿನಿಂಗ್ ಅಲ್ಲಿ. ಅದೆಲ್ಲ ಆದ್ಮೇಲೆ ತಿರ್ಗಾ ನಾನು ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ಕೊಂಡು ಹಂಗೆ ಮುಂದೆ ನಡೀತಿತ್ತು. ಸೊ ಅದೆಲ್ಲ ಆದ್ಮೇಲೆ ಇನ್ನೇನ್ ಇಷ್ಟು ಸಾಕು, ತುಂಬಾ ವರ್ಷ ಆಗೋಯ್ತು ಟೆಕ್ನಿಷಿಯನ್ ಆಗಿ. ನಾನ್ ಬಂದಿದ್ದು ಡ್ರೀಮ್ ಬೇರೆ, ನಾನು ಬೇರೆ ಎಲ್ಲೋ ಚೇಂಜ್ ಆಗ್ತಿದೆ ಅಂದ್ಬಿಟ್ಟು ತಿರ್ಗಾ ಆಕ್ಟ್ ಮಾಡ್ಬೇಕು ಅಂತ 1-2-3 ಮೂವಿ ಬಂತು. ಬಟ್ ಯಾವ್ದು ನನಗೂ ವರ್ಕೌಟ್ ಆಗ್ಲಿಲ್ಲ, ಅದು ವರ್ಕೌಟ್ ಆಗ್ಲಿಲ್ಲ. ಆಮೇಲೆ ದೇವ್ರ ತರ ಮೇಡಮ್ ಬಂದ್ರು, ನನ್ಗೆ ಲಂಗೋಟಿ ಹಾಕ್ಸಿ ಒಂದ್ ಒಳ್ಳೆ ಐಟಮ್ ಸಾಂಗ್ ಡ್ಯಾನ್ಸ್ ಮಾಡಿದ್. ನೋಡಿಲ್ಲ ನೀವು? ಐಟಮ್ ಡ್ಯಾನ್ಸ್ ಫುಲ್ ಡ್ರೆಸ್ ಹಾಕಿದ್ದಾನೆ. ಅದೊಂದು ಮಾಡಿಸಿದ್ರು. ಇವಾಗ ನಡೀತಾ ಇದೆ ಜರ್ನಿ ಹಿಂಗೆ. ಸೊ ಎಲ್ರಿಗೂ ಆಸೆ ಇರೋ ಹಾಗೆ ನೀವೂ ಕೂಡ ತಯಾರಿ ನಡೆಸ್ಕೊಂಡ್ರಿ. ಅಂಡ್ ಅದೆಲ್ಲದನ್ನು ಕೂಡ ಯುಟಿಲೈಸ್ ಮಾಡ್ಕೊಂಡಿದ್ರ? ಅಂದ್ರೆ ಡ್ಯಾನ್ಸ್ ಮತ್ತೆ ಫೈಟ್ಸ್ ಗೆ ಬೇಕಾಗಿದ್ದ ತಯಾರಿ ಏನೇನ್ ಮಾಡಿದ್ರೆ ಅದೆಲ್ಲ ಯುಟಿಲೈಸ್ ಆಗಿದೆ ಇಲ್ಲಿ ಅಂತ? ಹೌದು, ಎಲ್ಲಾನು ಯುಟಿಲೈಸ್ ಆಗಿದೆ. ಅದೆಲ್ಲ ಕಲ್ತಿದ್ರೆ ಮೇ ಬಿ ನನ್ಗೆ ಇವತ್ತು ಆ ಒಂದು ತೀರ್ಥ ಕುಮಾರ್ ಆಗಕ್ಕೂ ಕಷ್ಟ ಇತ್ತು ಅನ್ಸುತ್ತೆ. ಅದೆಲ್ಲ ಕಲ್ತಿರೋದಕ್ಕೆ ಇವತ್ತು ಎಲ್ಲೋ ಒಂದೊಂದ್ ಕಡೆ ಸಣ್ಣ ಪುಟ್ಟ ವಿಚಾರದಲ್ಲಿ, ಇವಾಗ ಸಿನಿಮಾದಲ್ಲೇ ಅಂತ ಅಲ್ಲ, ಅಕಸ್ಮಾತ್ ಏನೋ ಬಿದ್ದಾಗ ಮೈ ಬಗ್ಸ್ ಎತ್ತಬೇಕಲ್ಲ, ಅದಕ್ಕಾದ್ರೂ ಅದೆಲ್ಲ ಯೂಸ್ ಆಯ್ತು ಅಂತ ಅನ್ಕೊಂತೀನಿ. ಓಕೆ. ಅಂಡ್ ಇವಾಗ ಹಾಲಿವುಡ್ ನಲ್ಲಿ ಇರುವಂತಹ ಸೂಪರ್ ಹೀರೋಸ್ಗಳು ಐರನ್ ಮ್ಯಾನ್, ಸೂಪರ್ ಮ್ಯಾನ್, ಬ್ಯಾಟ್ ಮ್ಯಾನ್, ಸ್ಪೈಡರ್ ಮ್ಯಾನ್ ಇವರೆಲ್ಲ ಇದ್ದಾರೆ. ಇಲ್ಲಿ ನಮ್ಮ ಕನ್ನಡದಲ್ಲಿ ಲಂಗೋಟಿ ಮ್ಯಾನ್ ಇದ್ದಾರೆ. ಇವರಿಗೆ ಸೂಪರ್ ಪವರ್ಸ್ ಏನಿದೆ? ಇವರಿಗೆ ಸೂಪರ್ ಪವರ್ ಏನಂದ್ರೆ ರನ್ನಿಂಗ್. ಓಕೆ. ಪುಡುಕಂತ ಓಡೋಗ್ಬಿಡ್ತಾನೆ, ಎಲ್ಲ ಇದ್ರೆ ಯಾರ ಹತ್ರ ಇದ್ರೆ ಎಸ್ಕೇಪ್ ಆಗ್ಬಿಡ್ತಾನೆ. ಅವನಿಗೆ ಲಂಗೋಟಿ ಕಾಣಿಸ್ಬಾರ್ದು ಅಂತ ತಪ್ಸ್ಕೊಂಡು ಓಡಿ 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 ಅಭ್ಯಾಸ ಆಗ್ಬಿಟ್ಟಿದೆ. ಇಲ್ಲಿ ಹೇಗೆ ಅಂದ್ರೆ ಎಲ್ಲ ಸೂಪರ್ ಮ್ಯಾನ್ ಮೇಲ್ ಹಾಕ್ತಾ ಇದ್ರೆ ಇವ್ನು ಕೆಳಗ್ ಬಿಡ್ತಾ ಇರ್ತಾನೆ ಪ್ರತಿ ಸಲ. ಓಕೆ. ಸೊ ಅದು ಟೀಸರ್ ಅಲ್ಲೂ ಕೂಡ ರಿವೀಲ್ ಮಾಡಿದ್ರಿ, ಅದು ಬೀಳ್ಬೇಕಾದ್ರೆ ಇವನ್ಗೆ ಯಾವ್ದೇ ರೀತಿ ಸೂಪರ್ ಪವರ್ಸ್ ಇಲ್ಲ. ಅಕಸ್ಮಾತ್ ಜನಕ್ಕೂ ಅಷ್ಟೇ, ಅವ್ರೇನಾದ್ರು ಲಂಗೋಟಿ ಮ್ಯಾನ್ ಅಂತ ನೋಡಿ ಸೂಪರ್ ಮ್ಯಾನ್ ಅದು ಇದು ಸ್ಪೈಡರ್ ಮ್ಯಾನ್ ನೋಡಿ ಅರ್ಧಂಬರ್ಧ ತಿಳ್ಕೊಂಡು ಅಕಸ್ಮಾತ್ ಸಿನಿಮಾಗ್ ಬಂದು ಆರ್ತನೇ ಹೀರೋ ಅಥವಾ ಏನೋ ಬೇರೆ ತರ ಇರುತ್ತೆ, ವಿಜುವಲ್ ಎಫೆಕ್ಟ್ಸ್ ಹಂಗೆ ಅಂತ ಪ್ಲೀಸ್ ಆತರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬರಕ್ ಹೋಗ್ಬೇಡಿ. ಅದಕ್ಕೆ ಹೇಳಿದ್ದು ಎಲ್ಲ ಸೂಪರ್ ಮ್ಯಾನ್ ಮೇಲ್ ಹಾರ್ತೀವಿ ಬರೀ ಕೆಳಗೆ. ಅಂದ್ರೆ ಒಬ್ಬ ಹೀರೋಗೆ ಚಡ್ಡಿನೇ ಹಾಕ್ಸ್ಬಾರ್ದು ಅಂತ ಯಾಕೆ ಅನ್ನಿಸ್ತು ನಿಮ್ಗೆ? ಆಕ್ಚುಲಿ ಇಲ್ಲ, ಲಂಗೋಟಿ ಹಾಕ್ಸಿದ್ವಿ. ಅದೇ ಲಂಗೋಟಿ ಚಡ್ಡಿ ಎಲ್ಲ ಇವಾಗ ಫಿಕ್ಸ್ ಆಗಿರೋದು ನೀವು 200 years ಇಂದ. ಅದಕ್ಕಿಂತ ಮುಂಚೆ ಲಂಗೋಟಿನ ಇದ್ದಿದ್ದು. 200 years ಆಯ್ತು. ಅದಕ್ಕಿಂತ ಮುಂಚೆ ಅಂಡರ್ವೇರ್ ಕಣ್ಣಿಡಿಯೋದು ನಮ್ಮ ಇಂಡಿಯನ್ಸ್ಗೆ ಏನೇನೋ ಕಣ್ಣು ಹಿಡಿದು ಬಿಟ್ಟಿದ್ದಾರೆ. ಹೌದು. ಸೊ ಅಂಡರ್ವೇರ್ ಕಣ್ಣಿಡಿಯೋದು ದೊಡ್ಡದಿರ್ಲಿಲ್ಲ ಅವ್ರಿಗೆ. ಅದು ಲಂಗೋಟಿಲೇ ಅದು ಫುಲ್ ಸ್ಟಾಪ್ ಇತ್ತು ಅನ್ಸುತ್ತೆ. ಇದೇ ಪರ್ಫೆಕ್ಟ್, ಇದಕ್ಕಿಂತ ಮುಂದೆ ಹೋದ್ರೆ ನಾವು ಜನರನ್ನ ಹಾಳು ಮಾಡ್ತೀವಿ. ಸೊ ಅಲ್ಲಿಗೆ ಸ್ಟಾಪ್ ಆಗಿತ್ತು. ಬಟ್ ಫಾರಿನ್ ಅವರು ಇವರು ಬಂದು ನಮ್ನ ಹಾಳು ಮಾಡ್ಬೇಕು ಅಂತ ಹಾಕ್ಸ್ರಿ ಇವ್ರಿಗೆ ಅಂಡರ್ವೇರ್. ಮಕ್ಳು ಕಮ್ಮಿ ಹುಟ್ಲಿ ಅವ್ರೆ. ಅವ್ರು ಇಲ್ಲಿಂದ ಏನೇನೋ ತಗೊಂಡೋದ್ರು, ಅಲ್ಲಿಂದ ಏನೇನೋ ಬಿಟ್ಟೋದ್ರು, ಅಂಡರ್ವೇರ್ ಬಿಟ್ಟೋದ್ರು. ಓಕೆ. ಅಂಡ್ ಈಗ ಇಂಡಸ್ಟ್ರಿಯ ಸಪೋರ್ಟ್ ಹೇಗಿದೆ ಮ್ಯಾಮ್ ನಿಮಗೆ? ಬಿಕಾಸ್ ಒಂದು ಹೊಸ ಕಾನ್ಸೆಪ್ಟ್, ವಿಭಿನ್ನವಾದಂಥ ಒಂದು ಪ್ರಯತ್ನ ಅಂತ ಹೇಳಿದ ತಕ್ಷಣನೇ ಟೀಸರ್ನಲ್ಲಿ, ಟ್ರೈಲರ್ನಲ್ಲಿ ಅದನ್ನು ನೀವು ತೋರಿಸಿದ್ರೆ ವಿಭಿನ್ನವಾಗಿರುವಂಥದ್ದು ಅಂತ ಹೇಳಿ ಗೊತ್ತಾಗುತ್ತೆ. ಫ್ರೆಶ್ ಕಂಟೆಂಟ್ ಇದೆ. ಸೊ ಈ ರೀತಿಯಾದಂಥ ಒಂದು ಪ್ರಯತ್ನಕ್ಕೆ ಇಂಡಸ್ಟ್ರಿಯ ಸಪೋರ್ಟ್ ಹೇಗಿದೆ? ಇವಾಗ ಎಷ್ಟೊಂದು ಸಿನಿಮಾಗಳು ಪಾಪ ಅವ್ರದ್ದು ತಪ್ಪೆ ಅಂತ ಹೇಳಕ್ ಆಗಲ್ಲ. ತುಂಬಾ ಸಿನಿಮಾಗಳು ಬಂದಿರುತ್ತೆ, ಓವರ್ ಆಗಿ ಪ್ರಮೋಟ್ ಮಾಡಿರ್ತಾರೆ. ದೊಡ್ಡ ದೊಡ್ಡ ಸಿನಿಮಾನೇ ಪಾಪ ಇವರು ಎಲ್ಲ ಪ್ರಮೋಟ್ ಮಾಡಿರ್ತಾರೆ. ಆಮೇಲೆ ಸಿನಿಮಾ ಚೆನ್ನಾಗಿಲ್ಲ ಅಂದಾಗ ನೀನ್ ಯಾಕೆ ಬಂದ್ ಪ್ರಮೋಟ್ ಮಾಡ್ದೆ ಗುರು ಅಂತ ಕೇಳ್ತಾರೆ. ಸೊ ಆ ಒಂದ್ ಭಯ ಅವ್ರಿಗೆ ಇದ್ದೇ ಇರುತ್ತೆ. ಅದು ಲಂಗೋಟಿ ಪುಟ್ಕೋಸಿ ಅಂತ ಇದ್ ಯಾವ್ದೋ ಹೆಸರು ಇಟ್ಕೊಂಡ್ಬಿಟ್ಟವ್ರೆ, ಇವ್ರಿಗೆ ನಾವು ಸಪೋರ್ಟ್ ಮಾಡಿ ಸಿನಿಮಾ ಹೋಗಿ ಹಾಕೊಂಡ್ರೆಲ್ಲ ನಮ್ಗೆ ರೇಗಿಸ್ತಾರೆ. ಸೊ ಆ ಒಂದ್ ಭಯಾನು ಇರುತ್ತೆ. ಬಟ್ ನಾವ್ ಅದನ್ನ ಗೆದ್ದು ತೋರ್ಸೋಣ ಅಂತ ಕಾಯ್ತಾ ಇದೀವಿ. ಇಲ್ಲ ಅಂದ್ರೆ ನನ್ನ ಸರ್ಕಲ್ ಅಂತೂ ಅಂದ್ರೆ ವೆರಿ ಪಾಸಿಟಿವ್ ಫೀಡ್ಬ್ಯಾಕ್ ಬಂದಿದೆ. ಇನ್ಫ್ಯಾಕ್ಟ್ ರಮೇಶ್ ಅರವಿಂದ್ ಸರ್, ಗುರುದತ್ ಸರ್ ಎಲ್ಲ ತುಂಬಾ ಅಪ್ರಿಶಿಯೇಟ್ ಮಾಡಿ ಬೈಟ್ಸು ಕೊಟ್ಟರು. ಸೊ ಹಾಗಾಗಿ ಅಂದ್ರೆ ಇದೇನೊಂದು ಹೊಸತನ ಇದೆ, ಇದು ಜನ ಇಷ್ಟ ಆಗತ್ತೆ ಅನ್ಸುತ್ತೆ, ತುಂಬಾ ಕನೆಕ್ಟಿಂಗ್ ಫ್ಯಾಕ್ಟರ್ ಇದೆ ಅನ್ನುವಂಥದ್ದೊಂದು ಪಾಸಿಟಿವ್ ಫೀಡ್ಬ್ಯಾಕ್ ಅಂತ. ಆಮೇಲೆ ಸುಮಾರು ಜನ ಸೋಷಿಯಲ್ ಮೀಡಿಯಾದವರಿಗೆ, ಸುಮಾರು ಡಿರೆಕ್ಟರ್ಸು, ಪ್ರೊಡ್ಯೂಸರ್ಸು, ಇಂಡಸ್ಟ್ರಿ ಸುಮಾರು ಜನ ಕಾಲ್ ಮಾಡಿ ಲಂಗೋಟಿ ಮ್ಯಾನ್ ನೀವು ಹ್ಯಾಂಡಲ್ ಮಾಡ್ತಾ ಇದ್ದೀರಾ, ಚೆನ್ನಾಗಿದೆ, ಹೇಗಿದೆ ಓವರ್ ಆಲ್ ಕಾಂಟೆಂಟು ಅಂತೆಲ್ಲ ಕೇಳ್ತಾ ಇರ್ತಂತ. ಅವ್ರಿಗೆ ಆಶ್ಚರ್ಯ. ಅವ್ರು ಮೊನ್ನೆ ಅದೇ ಹೇಳ್ತಾ ಇದ್ರು, ಅಂದರೆ ಇಷ್ಟು ವರ್ಷ ನಾನು ಹೊಸ ಸಿನಿಮಾ ಪ್ರಮೋಟ್ ಮಾಡಿದ್ರಲ್ಲಿ, ಅಂದರೆ ಫ್ರೆಷರ್ಸ್ ಪ್ರಮೋಟ್ ಮಾಡಿದ್ರಲ್ಲಿ ಇಷ್ಟು ನನಗೆ ಪಾಸಿಟಿವ್ ಫೀಡ್ಬ್ಯಾಕು, ಇಷ್ಟೊಂದು ಅಂದರೆ ಅಪ್ರಿಸಿಯೇಷನ್ ನಂಗೆ ಇದಕ್ಕೆ ಸಿಗ್ತಾ ಇರೋದು ಅಂತ. ಸೊ ಆ ಮಟ್ಟಿಗಂತೂ ನಾವು ಗೆದ್ದಿದ್ದೀವಿ. ಓಕೆ.
ವೆರಿ ನೈಸ್. ಅಂಡ್ ನೀವು ಇಂಡಸ್ಟ್ರಿಗೆ ಬರೋದಕ್ಕಿಂತ ಮುಂಚೆ ಕೆಲವೊಂದು ಆಸೆಗಳನ್ನ ಕನಸುಗಳನ್ನ ಇಟ್ಕೊಂಡಿರ್ತೀರಾ. ಬಟ್ ಇಂಡಸ್ಟ್ರಿನಲ್ಲಿ ಸ್ಟಾರ್ಟಿಂಗ್ ಬಂದಿದ ತಕ್ಷಣ ನಿಮಗೆ ಕೆಲವೊಂದು ಸಿಚುವೇಶನ್ಸ್ ಗಳನ್ನ ಫೇಸ್ ಮಾಡ್ಬೇಕಾಗತ್ತೆ. ಸೊ ಲೈಕ್ ಅಡ್ವಾನ್ಸ್ ತಗೊಂಡು ಮೂವಿ ಮಾಡಿ ರಿಲೀಸ್ ಆಗದೆ ಇರೋಂಥದ್ದು ಯಾವ್ದಾದ್ರು ಇದೆಯಾ? ಇದೆ, ಅದು ಅಡ್ವಾನ್ಸ್ ಎಲ್ಲ ಕೊಟ್ಟಿಲ್ಲ ಇವಾಗ ಯಾರು ಅಡ್ವಾನ್ಸ್. ಬಟ್ ಸನ್ ಆಫ್ ವಿಷ್ಣುವರ್ಧನ್ ಅಂತ ಒಂದ್ ಸಿನಿಮಾ ಮಾಡ್ಬೇಕಿತ್ತು ನಾನು ಮುಂಚೆ. ಅದು ಡಿಮಾನಿಟೈಸೇಷನ್ ಆದಾಗ ನಿಂತೋಯ್ತು ಸಿನಿಮಾ. ಅದು ಡ್ಯುಯಲ್ ಕ್ಯಾರೆಕ್ಟರ್, ಅದು ಚಾಲೆಂಜಿಂಗ್ ಆಗಿತ್ತು. ಅದು ಒಳ್ಳೆ ಸ್ಟೋರಿ, ಬ್ರೈನ್ ಟ್ರಾನ್ಸ್ಪ್ಲಾಂಟ್ ಆ ತರದ್ ಬೇರೆ ತರನೇ ಕತೆ ಇತ್ತು. ನಂಗೆ ಸಖತ್ ಇಷ್ಟ ಆಗಿತ್ತು. ಬಟ್ ಅದು ಟೇಕ್ ಆಫ್ ಆಗ್ಲಿಲ್ಲ. ಅದಕ್ಕಿಂತ ಮುಂಚೆ ತಿರ್ಗಾ ಮಿಸ್ಟರ್ ಅಂಡ್ ರಾಣಿ ಅಂತಾನು ಮಾಡ್ಬೇಕಿತ್ತು. ಅದು ನನ್ ಕತೆ ಸಖತ್ ಇಷ್ಟ ಆಗಿತ್ತು. ಅದು ನನ್ ಪರ್ಫಾರ್ಮೆನ್ಸ್ ಹುಡುಗಿ ಎಷ್ಟು ಒಂದು ಹೀರೋಯಿನ್ ಅಷ್ಟು ಪರ್ಫಾರ್ಮೆನ್ಸ್ ಮಾಡಕ್ ಆಗಿಲ್ಲ ಅಂತ, ಅದು ಹುಡುಗಿ ಕ್ಯಾರೆಕ್ಟರ್ ಮಾಡ್ಬೇಕಿತ್ತು. ಅದು ಆಗ್ಲಿಲ್ಲ. ಅದೇ ಇನ್ನೊಂದು ಸಣ್ಣ ಸಣ್ಣ ತುಂಬಾ ಅವಕಾಶಗಳು ಎಲ್ಲಾ ಕಡೆನೂ ಹೋಗಿ, ಎಲ್ಲೆಲ್ಲ ಆಡಿಷನ್ಸ್ ಇತ್ತು ಎಲ್ಲಾ ಕಡೆ ನುಗ್ತಾ ಇದ್ದೆ ನಾನು. ಎಲ್ಲಾ ಕಡೆ ನುಗ್ತಾ ಇದ್ದೆ, ಆಡಿಷನ್ಸ್ ಹೋಗ್ತಿದ್ದೆ, ನಿಂತ್ಕೊಂತಿದ್ದೆ, ಅಂದ್ಬಿಟ್ಟು ತಿರ್ಗಾ ಸ್ಟಾರ್ಟ್ ಆಗ್ತಿರಲಿಲ್ಲ ಗಾಡಿ. ಒಂದೊಂದ್ಸಲಿ ಸ್ಟಾರ್ಟ್ ಆದ್ರೂ ಬಿಡ್ರ ಅಂತ ಆಫ್ ಆಗ್ಬಿಡೋದು. ಸೊ ಈ ತರ ತುಂಬಾ ಸೀನ್ಸ್ ಗಳಾಗಿದೆ ಒಂದೊಂದ್ ಸಿನಿಮಾದ. ಆಮೇಲೆ ವೆರಿ ಬಿಗಿನಿಂಗ್ ಅಲ್ಲಿ ನಾನು ಆಕಾಶದೀಪ ಸೀರಿಯಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆ ಸೀರಿಯಲ್ ಆದ್ಮೇಲೆ ನಾನು ಪುಟ್ಗೋರಿ ಮದ್ವೆಗೆ ರಾಮ್ಜಿ ಸರ್ ಇದಾರ ಸೀರಿಯಲ್ ಡೈರೆಕ್ಟರ್, ಅವ್ರು ಲವರ್ ಬಾಯ್ ಅಂತ ಒಂದ್ ಸೀರಿಯಲ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ರು ಮುಂಬೈ ಪ್ರೊಡಕ್ಷನ್ ಜೊತೆ. ಸೊ ಅವಾಗ ನಾನು ಅಲ್ಲೇ ವರ್ಕ್ ಮಾಡ್ಕೊಂಡು ಪುಟ್ಗೋರಿ ಮದ್ವೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಒಂದಿಷ್ಟು ಮಲ್ಗೆ ಹೂವು ಯಾವ್ದೋ ಇಷ್ಟಿಷ್ಟೇ ಕೊಟ್ಬಿಟ್ಟೆ ನಾನು. ಎಲ್ಲಾ ತರ ಕೆಲಸ ಮಾಡ್ತಾರೆ, ಮಲ್ಗೆ ಹೂವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೆ ಎಲ್ಲ ಆರ್ಟಿಸ್ಟ್ಗೆ. ಒಂದಿಷ್ಟು ಚಿಕ್ಕ ಮಲ್ಗೆ ಹೂವು ಕೊಟ್ಟೆ. ಮೇಡಮ್ ನಿಮ್ಮ ಅಪ್ಪನ ಮನೆ ಗಂಟು ಹೋಗೋ ತರ ಕೊಡ್ತಾ ಇದೆಯಾ ನೀನು ಅಂತ. ನಾನು ಅಲ್ಲೆಲ್ಲ ನೀರ್ ತುಂಬ್ಕೊಂಡು ಅಳು, ನನಗೆ ಹೂ ಅಂತ ಕಾಣತ್ರ ಹೂ ಅಂತ ಅಳ್ತಾ ಇದೀನಿ ನಾನು. ಅಯ್ಯೋ ಏನ್ ಹಿಂಗಾಗೋಯ್ತು, ಹಿಂಗ್ ಮಾತಾಡ್ಬಿಟ್ರಲ್ಲ ಅಂತ. ಅಲ್ಲಿಂದ ಎಸ್ಕೇಪ್ ನೆಕ್ಸ್ಟ್ ಹೋಗ್ಲೇ ಇಲ್ಲ ನಾನು. ಆಮೇಲೆ ಸೀರಿಯಲ್ಸ್ ಹಂಗೆಲ್ಲ ಇರ್ಲಿಲ್ಲ. ಆಮೇಲೆ ಬಿಟ್ಬಿಟ್ಟು ಆಕ್ಚುಲಿ ನಾ ಅಪ್ಪ ಯಾರು ಗೊತ್ತಾ ಅಂತ ಹೇಳೋದ್ಕಿಂತ ನಾ ಅಪ್ಪನ ಫ್ರೆಂಡ್ಸ್ ನೆಲ್ಲ ನಾನು ಫ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ನಲ್ಲ, ನಾನು ಬೇರೆ ಲೀಗೆ ನಡೆಸ್ತಾ ಇದ್ದೆ. ಓಕೆ, ನೈಸ್, ವೆರಿ ನೈಸ್. ಸೊ ಇಂಡಸ್ಟ್ರಿಗೆ ಬರೋದಕ್ಕಿಂತ ಮುಂಚೆ ಅವ್ರು ಆಕ್ಚುಲಿ ಬಹಳಷ್ಟು ಹೀರೋಗಳ ಜೊತೆಗೆ ಮೂವೀಸ್ ಗಳ ಜೊತೆಗೆ ವರ್ಕ್ ಮಾಡಿದ್ದಾರೆ. ಈ ಒಂದು ಪ್ರತಿಭೆನ ಬೆಳಕಿಗೆ ತರೋದಕ್ಕೆ ಇಷ್ಟು ವರ್ಷ ಹಿಡಿತಾ, ಅಥವಾ ಇವರು ನಿಮ್ ಕಣ್ಣಿಗೆ ಬಿದ್ದಿದ್ ಇವಾಗ್ಲೇನಾ ಹೇಗೆ ಅಂತ? ನನ್ ಕಣ್ಣಿಗೆ ಬಿದ್ದಿದ್ ಇವಾಗ್ಲೇ. ನಾನು ಆಡಿಷನ್ ಮಾಡ್ತಾ ಇದ್ದೆ. ಸೊ ಅದೇ ಹೇಳಿದ ಯಾರ್ಯಾರು ಮ್ಯಾಚ್ ಆಗ್ತಾರೆ ಅಂದ್ರೆ ಕೆಲವೊಂದು ಅಂದ್ರೆ ಒಂದ್ ಸ್ವಲ್ಪ ನೋನ್ ಫೇಸಸ್ ಅಥವಾ ಅವರು ಸ್ಟ್ರಗ್ಲಿಂಗ್ ಇದಾರೆ ಒಂದು ಹೀರೋ ಆಗ್ಬೇಕು ಅಂತ. ಸೊ ಅವ್ರು ನನಗೆ ಯಾರ್ಯಾರು ಮ್ಯಾಚ್ ಆಗ್ತಾರೋ ಅವ್ರಿಗೆಲ್ಲ ನಾನು ಪೂರ್ತಿ ಕತೆ ಹೇಳ್ತಿದ್ದೆ. ಕತೆ ಎಲ್ಲ ಕೇಳಕ್ ಬಿದ್ದು ಬಿದ್ದು ನಗ್ತಾ ಇದ್ರು, ಮಜಾದೆ ಅಂತ. ಆಮೇಲೆ ಸರಿ ಸರ್ ಇದಕ್ಕೆ ನೀವೇ ಹೀರೋ, ಯಾವಾಗ ಶೂಟ್ ಸ್ಟಾರ್ಟ್ ಮಾಡೋಣ, ನಿಮ್ದು ಹ್ಯಾಕ್ ಸ್ಕೆಡ್ಯೂಲ್ ಇದೆ ಅಂದ್ರೆ ಒಂದು 2 days ಕೊಡಿ ಅಂತಿದ್ರು. ಕೊನೆಗೆ ನಾನು ಕಾಯ್ತಾ ಇದ್ದೆ ಕಾಲೇ ಬರ್ತಿರ್ಲಿಲ್ಲ. ಆಮೇಲೆ ಏನಕ್ಕೆ ಅಂತ ಮತ್ತೆ ವಾಪಸ್ ಕಾಲ್ ಮಾಡಿದಾಗ, ಅಲ್ಲ ಎಲ್ಲ ಓಕೆ, ಆ ಲಂಗೋಟಿಲ್ ಹಾಕೋದ್ ಸ್ವಲ್ಪ ಮುಜುಗರ, ಅದು ಆಗಲ್ಲ ಅನ್ಸುತ್ತೆ ಅಂತ. ಅರೆ ವಾಟ್ ಇಸ್ ಇಟ್, ಸುದೀಪ್ ಸರ್ ಹಾಕಿದ್ದಾರೆ. ಅಂಡ್ ಅಂತ ದೊಡ್ಡ ಆಕ್ಟರ್ ಅನ್ನೇ ಹಾಕಿರ್ಬೇಕಾದ್ರೆ ಸುದೀಪ್ ಸರ್ ಹಾಕಿದ್ದಾರೆ, ಶಂಕರ್ ನಾಗ್ ಒಂದು ಹಾಕಿದ್ದಾರೆ, ರಾಜ್ಕುಮಾರ್ ಹಾಕಿದ್ದಾರೆ. ಸೊ ಎಲ್ಲರೂ ಹಾಕಿದ್ದಾರೆ. ಅವ್ರು ಅದೇ ಅಲ್ಲ, ನಂಗೆ ಇದು 2-3 ಜನ ನಂಗೆ ಶಾಕ್ ಆಯ್ತು. ನನಗೇನು ಅಂದ್ರೆ ನಾವು ಸ್ಕ್ರಿಪ್ಟ್ ತುಂಬಾ ಎಂಜಾಯ್ ಮಾಡಿ ಬರ್ದ್ಬಿಟ್ಟಿದ್ದೀವಿ. ಸೊ ಹೇಳಿದಾಗ ಅವ್ರು ಇಷ್ಟಪಡೋದು ನಂಗೆ ಕಾಣಿಸ್ತಾ ಇದೆ. ಸೊ ಅದಾದ್ಮೇಲೆ ನನಗೆ ಇಷ್ಟಪಟ್ಟು ಮಾಡ್ತಾರೆ ಅಂತ. ಆಮೇಲೆ 3-4 ಜನ ನನಗೆ ಲಂಗೋಟಿ ಆದ್ರೆ ಹಾಕಲ್ಲ, ಅದೊಂಚೂರು ಕಂಫರ್ಟಬಲ್ ಅಲ್ಲ ಅಂತ ಶುರು ಆಯ್ತು. ಕೊನೆ ನಂಗೆ ಹೇಗಾಗ್ಬಿಡ್ತು ಅಂತಂದ್ರೆ, ಅಯ್ಯೋ ಹಾಳ್ವಿದೋಲಿ ಕತೆ ಹೇಳೋದು ಒಂದು ಅರ್ಧ ಗಂಟೆ ನಾನು ಟೈಮ್ ತಗೊಂಡು ಹೇಳಿ ನನ್ನ ಟೈಮ್ ವೇಸ್ಟು. ಆಮೇಲೆ ನಾನೊಂದು ಮೈಂಡ್ ಫಿಕ್ಸ್ ಆದೆ, ಯಾರು ಕೇಳಿದ್ರು ಫಸ್ಟ್ ನೀನು ಪುಟ್ಕೋಸಿ ಹಾಕ್ತೀಯಾ, ಹ್ಞೂ ಅಂದ್ರೆ ನಮ್ಮದು ಕತೆ ಹೇಳ್ತೀನಿ ಅಂತ. ಸೊ ಹಾಗೆ ಇವನು ನನಗೆ ಕೃಷ್ಣ ಚೈತನ್ಯ ದಿಯಾ ಪ್ರೊಡ್ಯೂಸರ್ ಅವ್ರ ಮೂಲಕ ಇವನು ಪರಿಚಯ ಆಗಿದ್ದು. ಅಂದ್ರೆ ಅವ್ರು ಹೇಳಿದ್ರು, ಈಗ ಒಬ್ಬ ಹುಡುಗ ಇದ್ದಾನೆ ನೋಡು, ತುಂಬಾ ಇಂಥೂ ಇದ್ದಾನೆ, ನಿಂಗೆ ಆಗುತ್ತಾ ನೋಡು ಅಂತ ಅಂದರು. ಸರಿ ಅಂತ ಇವನು ನಾನು ಕಾಲ್ ಮಾಡಿದೆ. ಕಾಲ್ ಮಾಡ್ತಿದ್ದಾಗ ಫಸ್ಟ್ ಕೇಳಿದ್ದೆ, ನೀ ಬರೀ ಲಂಗೋಟಿಲಿ ನಿಲ್ತೀಯಾ ಅಂತ. ಆಮೇಲೆ ಇವನು ಹೇಳ್ದ, ಮೇಡಮ್ ಕ್ಯಾರೆಕ್ಟರ್ ಡಿಮಾಂಡ್ ಮಾಡ್ತೇನೆ, ನಾನು ಬೇಕಾದ್ರೆ ನೇಕೆಟ್ ಆಗು ನಿಲ್ತೀನಿ ಅಂತ. ಆಮೇಲೆ ನಾನು ಓಕೆಪ್ಪ ಲಂಗೋಟಿ ಹಾಕು ಸಾಕುತ್ತೀರ, ನನಗೆ ಯೋಚನೆ ಇಲ್ಲ, ಮೂವಿಯವರೆಗೆ ಓಕೆ, ನಾನು ಆಮೇಲೆ ಟಿವಿ ರೈಟ್ಸ್ ಎಲ್ಲ ನೋಡ್ಕೋಬೇಕು, ಕಷ್ಟ ಆಗುತ್ತೆ. ಸೊ ಅಷ್ಟೆಲ್ಲ ಬೇಡ, ಲಂಗೋಟಿ ಹಾಕು ಸಾಕು ಅಂತ ಹೇಳಿ ಆಮೇಲೆ ಬಂದ ಮೇಲೆ ನನಗೆ ಅಂದ್ರೆ ಮತ್ತೆ ಮುಖತಃ ಭೇಟಿ ಆದಾಗೂ ಸ್ವಲ್ಪ ನೋಡಿದೆ, ಓಕೆ ಪಕ್ಕ ಕ್ಯಾರೆಕ್ಟರ್ ಮ್ಯಾಚ್ ಆಗುತ್ತೆ. ಬಹುಶಃ ಅದೇ ಏನಾದ್ರು ಜಿಮ್ ಗಿಮ್ ಮಾಡಿ ಒಂದು ಬಾಡಿ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ರು ನಾನು ಓಕೆ ಮಾಡ್ತಿರ್ಲಿಲ್ಲ, ಯಾಕೆ ನನ್ನ ಕ್ಯಾರೆಕ್ಟರ್ ಅದು ಬೇಡವಾಗಿತ್ತು. ಸೊ ಎಲ್ಲ ಪಕ್ಕ ಅಂದ್ರೆ ಫಿಸಿಕಲಿ ನೀಟಾಗಿ ತೆಳ್ಳಗಿದ್ದಾನೆ, ಹೆಲ್ದಿ ಇದ್ದಾನೆ, ಸೊ ಮ್ಯಾಚ್ ಆಗ್ತಾನೆ ಅಂತ ಕೊನೆಗೆ ಅಕ್ಸೆಪ್ಟ್ ಮಾಡಿದ್ದಾಯ್ತು. ಓಕೆ, ಸೊ ಒಂದು ಸಂಪ್ರದಾಯಸ್ಥರ ಮನೆಯ ಹುಡುಗ ಹೆಂಗಿರ್ಬೇಕು ಅದೇ ರೀತಿಯಾಗಿ ಎಲ್ಲಾ ಸಂಪ್ರದಾಯಗಳನ್ನ ಫಾಲೋ ಮಾಡ್ತೀರಾ ನೀವು? ಇಲ್ಲ, ಐ ಮೀನ್ ಈ ಕ್ಯಾರೆಕ್ಟರ್ಗೋಸ್ಕರ ಮಾಡಿದೀನಿ.
ಓಕೆ, ಸೊ ಆದ್ರೆ ಕ್ಯಾರೆಕ್ಟರ್ ನ ನೀವು ಮಾಡ್ತಾ ಇದ್ರ ಅಂತ ಹೇಳಿದ್ಮೇಲೆ ಕೆಲವೊಂದು ಪಾಲನೆಗಳನ್ನ ಮಾಡ್ಬೇಕಾಗಿರುತ್ತೆ. ಸೊ ಅಂದ್ರೆ ಜನವರ ಹಾಕಿರ್ತೀರಾ, ಆ ಟೈಮ್ ನಲ್ಲಿ ಮಡಿ ಮತ್ತೆ ಅದೆಲ್ಲ ಕೂಡ ಇದ್ದೇ ಇರುತ್ತೆ. ಸೊ ಆ ಟೈಮ್ ನಲ್ಲಿ ಹೇಗಿರ್ತಾ ಇತ್ತು ನಿಮ್ಮ ಒಂದು ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳಿದ್ರೆ? ಎಲ್ಲ ಬಿಟ್ಟಿದ್ದೆ ನಾನು, ಕಂಪ್ಲೀಟ್ ಬ್ರಾಹ್ಮಣ್ ಹುಡುಗ ಆಗಿದ್ದೆ. ಜನವರ ಆಗ್ತಿದ್ದೆ, ಲಂಗೋಟಿ ಹಾಕಿದೀನಿ, ಪ್ರತಿದಿನಾನು ಲಂಗೋಟಿ ಹಾಕ್ತಿದ್ದೆ, ಬೇಗ ಎದ್ದೇಳ್ತಿದ್ದೆ, ಸಂಧ್ಯಾ ವಂದನೆ ಮಾಡ್ತಿದ್ದೆ, ಶ್ಲೋಕಗಳು ಹೇಳ್ತಿದ್ದೆ, ಡೈಲಿ 2 ಸಲ ಹೇಳ್ತಿದ್ದೆ. ಆಮೇಲೆ ದೇವ್ರ ಪೂಜೆ ಮಾಡ್ತಿದ್ದೆ, ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೆ, ಆ ಪೂಜಾರಿಗಳನ್ನ ಅಬ್ಸರ್ವ್ ಮಾಡ್ತಿದ್ದೆ, ಅವರೆಲ್ಲ ಹೇಗ್ ಬಿಹೇವ್ ಮಾಡ್ತಾರೆ, ಹಿಂಗಿರ್ತಾರೆ, ಏನಾದ್ರು ಹಂಗೆ ಯೂನಿಕ್ ಆಗಿ ಆಡ್ ಆನ್ ಮಾಡ್ಬೋದಾ ಅಂತ ಹುಡುಕ್ತಾ ಇದ್ವಿ ಕ್ಯಾರೆಕ್ಟರ್ಗೆ. ಕಾಮಿಕ್ ಆಗಿ ಏನಾದ್ರು ಸಿಗುತ್ತಾ ಅಂತ. ಇನ್ಫ್ಯಾಕ್ಟ್ ತಾತ ಕ್ಯಾರೆಕ್ಟರ್ ಯಾರು ಮಾಡಿದಾರಲ್ಲ ಅಂದ್ರೆ ಅವ್ರ ಮನೆಗೂ ಹೋಗಿ ಅವ್ರ ಪಕ್ಕ ಎಲ್ಲ ಶಾಸ್ತ್ರಗಳನ್ನ ಫಾಲೋ ಮಾಡುವಂತವ್ರು. ಸೊ ಅವ್ರ ಮನೆಗೆ ಹೋಗಿ ಒಂದಿಷ್ಟು ಅವ್ರ ಜೊತೆಗೆ ಇದ್ದು ಹೇಗ್ ಸಂಧ್ಯಾ ವಂದನೆ ಮಾಡ್ತಾರೆ, ಅವ್ರು ಹೇಗ್ ಪೂಜೆಗಳನ್ನ ಮಾಡ್ತಾರೆ, ಶ್ಲೋಕಗಳು ಹೇಗೆ ಹೇಳ್ತಾರೆ ಅಂತ ಎಲ್ಲ ಒಂದಿಷ್ಟು ಕಲ್ತ್ಕೊಂಡು ಬರ್ತಾ ಇದ್ದ. ಓಕೆ, ಸೊ ಇಷ್ಟು ರಿಸರ್ಚ್ ಮಾಡಿದ್ರೆ, ಇಷ್ಟು ತಯಾರಿಗಳನ್ನ ನಡೆಸಿದ್ರ, ಬಟ್ ಆದ್ರೂ ಅದೇ ಸಮುದಾಯದಿಂದ ನಿಮಗೆ ಒಂದು ಸರಿ ಈ ರೀತಿಯಾಗಿ ಅಂದ್ರೆ ಎಲ್ಲೋ ಒಂದು ಕಡೆ ನಾವು ಮಾಡ್ತಾ ಇರೋಂತ ಒಂದು ಹೊಸ ಪ್ರಯತ್ನಕ್ಕೆ ಅಡ್ಡಿ ಆಗ್ತಾ ಇರೋದು ಅದೇ ಸಮುದಾಯ ಅಂತ ಹೇಳಿದಾಗ, ಅಂದ್ರೆ ಬ್ರಾಹ್ಮಿಣ್ಸನೇ ಒಂದ್ ಸ್ವಲ್ಪ ಮೇಲ್ದನಿಯಲ್ಲಿ ಎತ್ಬಿಟ್ಟು ಈ ರೀತಿಯಾಗಿ ಮಾಡಬಾರ್ದಾಗಿತ್ತು ಅಂತ ಹೇಳಿದಾಗ ನಿಮಗೆ ಯಾವ ರೀತಿಯಾಗಿ ಅನ್ನಿಸ್ತು, ಏನ್ ಅನ್ನಿಸ್ತು? ಇಲ್ಲ, ನಂಗೆ ತುಂಬಾ ಶಾಕೇ ಆಯ್ತು. ಯಾಕೆಂದ್ರೆ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ. ಯಾಕೆಂದ್ರೆ ಇಡೀ ಸಿನಿಮಾದಲ್ಲಿ ನಾವು ಜಾತಿ ಅನ್ನೋ ಪದ ಹೇಳಬಾರ್ದು, ಯಾವ ಜಾತಿದು ವರ್ಷ ಅವೆಲ್ಲ ನಮಗೆ ಪ್ರೊಫೆಷನ್ ಅಷ್ಟೇ. ಪೌರೋಹಿತ್ಯ ಅನ್ನೋದು ಪ್ರೊಫೆಷನ್. ಇವನ್ ನೀವು ಭಗವದ್ಗೀತೆಯಲ್ಲಿ ಹೋದಾಗ ನಿಮ್ಗೆ ಬ್ರಾಹ್ಮಣ, ವೈಶ್ಯ, ಶೂದ್ರ, ಕ್ಷತ್ರಿಯ ಅನ್ನೋದು ಅವರ ಕರ್ತವ್ಯಗಳ ಮೂಲಕ, ಅವರ ಸ್ವಭಾವಗಳಿಂದ ಅದನ್ನ ಡಿವೈಡ್ ಆಗುತ್ತೆ ಅಂತಾನೆ ಇರೋದು. ಸೊ ನಾನು ಅದನ್ನ ನಂಬುದವಳು. ಸೊ ನನಗೆ ಪೌರೋಹಿತ್ಯ ಅನ್ನೋದೊಂದು ಪ್ರೊಫೆಷನ್ ಆಯ್ತಾ. ವ್ಯಾಪಾರಿ ಬರ್ತಾನೆ, ಒಬ್ಬ ಕಾರ್ಮಿಕ ಬರ್ತಾನೆ, ಎಲ್ಲ ನಂಗೆ ಪ್ರೊಫೆಷನ್ ಅಂತ ನೋಡ್ಕೊಂಡು ಮಾಡಿದ್ದು. ಸೊ ಇಡೀ ಚಿತ್ರದಲ್ಲಿ ಎಲ್ಲೂ ಅಂದ್ರೆ ಒಂದು ಜಾತಿ ನಿಂದನೆ ಮಾಡ್ಬೇಕು ಅಥವಾ ಜಾತಿಗೇನು ಹೇಳ್ಬೇಕು ಅನ್ನೋ ಉದ್ದೇಶವೂ ಇಲ್ಲ, ಇಲ್ವೂ ಇಲ್ಲ ಸಿನಿಮಾದಲ್ಲಿ. ಸೊ ಹಾಗಾಗಿ ನಾನೇನ್ ಅನ್ಕೊಂಡೆ ಅಂದ್ರೆ, ಓಕೆ, ನಾನು ಆ ಥರದ್ದು ಯಾವುದೂ ಮಾಡಿಲ್ಲ, ಹಾಗಾಗಿ ಇದು ಯಾರಿಗೂ ಹರ್ಟ್ ಆಗಲ್ಲ ಅನ್ನೋ ಒಂದು ಸ್ಟ್ರಾಂಗ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ದೆ. ಬಟ್ ಯಾವಾಗ ಟೀಸರ್ ರಿಲೀಸ್ ಆಯ್ತು ಆಮೇಲೆ ಇಟ್ ವಾಸ್ ರಿಯಲಿ ಶಾಕ್. ಅಂದ್ರೆ ನಾನು ಅಂದ್ಕೊಂಡೇ ಇಲ್ಲ. ಸೊ ನಿಮ್ಗೆ ಏನಾದ್ರು ಕಾಲ್ಸ್ ಬಂತಾ ಅವ್ರ ಕಡೆಯಿಂದ ಏನಾದ್ರು? ಇಲ್ಲ, ಏನಾಯ್ತು ಅಂತಂದ್ರೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬೈತಾ ಇದ್ದಾರೆ, ಸರ್ಕ್ಯುಲೇಟ್ ಆಗ್ತಾ ಇದೆ, ಎಲ್ಲ ಆಗ್ತಾ ಇದೆ. ನನ್ನ ಹತ್ರ ಅಂತ ಯಾರು ಬರ್ತಿಲ್ಲ. ಈಗ ನನ್ನ ಹತ್ರ ಬರ್ತಾ ಇದ್ದಾಗ ನಾನು ಯಾಕೆ ಜಸ್ಟಿಫಿಕೇಶನ್ ಕೊಡ್ಲಿ? ಈಗ ಯೂಟ್ಯೂಬ್ ಅಲ್ಲಿ ಒಂದು 100 ಕೆಟ್ಟ ಪದ್ಧತಿಯಿಂದ ಬೈದಾಗ ನಾನು ಪ್ರತಿಯೊಬ್ಬರು ಆನ್ಸರ್ ಮಾಡ್ತಾ ಕೊಡಕ್ಕಾಗಲ್ಲ, ಅದು ನನ್ನ ಪ್ರೊಫೆಷನ್ ಅಲ್ವೂ ಅಲ್ಲ. ಸೊ ಹಾಗಾಗಿ ನಾನು ಸುಮ್ಮನೆ ಅದೇ ಸರಿ ನಾನು ಹೇಳಿದೆ, ಮೇಡಮ್ ನಾನು ಆನ್ಸರ್ ಮಾಡ್ತೀನಿ, ನಾನು ಆನ್ಸರ್ ಮಾಡ್ತೀನಿ ಅಂತ. ಏನು ಆನ್ಸರ್ ಮಾಡಬೇಡ, ನಮ್ಮಲ್ಲಿ ಒಂದು ಪರ್ಸನಲ್ ಆಗಿ ಬಂದು ಕೇಳಿದಾಗ ನಾವು ಅದಕ್ಕೆ ಆನ್ಸರ್ ಮಾಡೋಣ ಅಂತ. ಸೊ ಹಾಗಾಗಿ ಸೈಲೆಂಟ್ ಆಗಿದ್ವಿ. ಬಟ್ ಅದಾದ್ಮೇಲೆ ಅಂದ್ರೆ ಥ್ಯಾಂಕ್ಸ್ ಟು ಅಶೋಕ್ ಹಾರ್ನಳ್ಳಿ ಸರ್, ಅವರು ಪಾಪ ಆಮೇಲೆ ಒಂದ್ ದಿವಸ ಅಂದ್ರೆ ಇನ್ನೊಬ್ರು ಮೂಲಕ ಅಂದ್ರೆ ಕಾಲ್ ಮಾಡಿಸಿ ಅಂದ್ರೆ ಏನಾಗ್ತಾ ಇದೆ, ನಂಗೆ ತುಂಬಾ ಕಂಪ್ಲೇಂಟ್ಸ್ ಬರ್ತಾ ಇದೆ ಅಂತ ಕೇಳಿದ್ರು. ಕೊನೆ ನಾನು ಅವ್ರಿಗೆ ಹೇಳಿಲ್ಲ, ನಾನು ಅಶೋಕ್ ಸರ್ ಹತ್ರನೇ ಮಾತಾಡ್ತೀನಿ ಅಂತ ಹೇಳ್ಕೊಂಡು ಅವ್ರಿಗೆ ಫೋನ್ ಮಾಡಿ, ಸರ್ ನನ್ನ ಕಥಾವಸ್ತು ಇದು, ನನಗೆ ಯಾವ ಜಾತಿಯನ್ನು ಅವಹೇಳನ ಮಾಡೋ ಅವಶ್ಯಕತೆ ಇಲ್ಲ, ಲಂಗೋಟಿನೂ ಕೂಡ ಅವಹೇಳನ ಮಾಡ್ತಾ ಇಲ್ಲ, ಎಂಡಲ್ಲಿ ನಾನು ಲಂಗೋಟಿ ಮ್ಯಾನ್ ಅಂತ ಇಟ್ಟಿನ ಅದು ಅವಹೇಳನ ಮಾಡೋ ಅವಶ್ಯಕತೆ ಇಲ್ಲ. ಆದ್ರೆ ಕಥೆಯನ್ನು ನಾನು ಒಂದು ಕಾಮಿಕಲ್ ಹ್ಯೂಮರಸ್ ಆಗಿ ಹೇಳ್ತಾ ಇರೋದ್ರಿಂದ ಅದು ಆಬ್ವಿಯಸ್ಲಿ ಅಂದ್ರೆ ಹಂಗೆ ಅನ್ಸುತ್ತೆ ಅಷ್ಟೇ ಅಂತ ಎಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟ ಮೇಲೆ ಆಮೇಲೆ ಅವ್ರಿಗೆ ಅದು ಹೇಳಿದೆ, ಅಂದ್ರೆ ನಾವು ಈ ಸ್ಕ್ರಿಪ್ಟ್ ಮಾಡಬೇಕಾದ್ರೆ ಈ ಸಂಸ್ಕೃತ ಬಲ್ಲವಂಥವ್ರು, ಶಾಸ್ತ್ರಗಳನ್ನ ಬಲ್ಲಂಥವ್ರನ್ನ ನಾವು ಟೀಮಲ್ಲಿ ಇಟ್ಕೊಂಡಿದ್ದೀವಿ. ಸೊ ಅವ್ರು ಆ ಥರದ್ದು ಏನಿದ್ರೆ ಅವ್ರು ನಂಗೆ ಆಬ್ಜೆಕ್ಟ್ ಮಾಡ್ಬಿಡ್ತಾ ಇದ್ರು. ಸೊ ಅವರೆಲ್ಲ ಆಬ್ಜೆಕ್ಟ್ ಮಾಡಲ್ಲ, ಅವರು ಎಂಜಾಯ್ ಮಾಡ್ಕೊಂಡು ಬರ್ತಿದ್ದಾರೆ ಅಂತ ಹೇಳಿದ್ಮೇಲೆ ಅವ್ರಂದ್ರೆ ಇಮಿಡಿಯೇಟ್ ಆಗಿ ಹೌದಮ್ಮ ಆಯ್ತು ಹಂಗಾರೆ ನಾನು ಇದು ಮಾಡ್ಕೋತೀನಿ ಅಂತ ಹೇಳಿ ಅದಾದ್ಮೇಲೆ ನಂಗೆ ಯಾವ ಕಾಲ್ಸು ಬರಲಿಲ್ಲ. ಆಮೇಲೆ ನನಗೆ ಅನ್ಸಿ ಮಟ್ಟೆ ಬಹುಶಃ ಅದಾದ್ಮೇಲೆ ಅಂದ್ರೆ ತನಗಾಯ್ತು ಅನ್ಸುತ್ತೆ. ಅಂದ್ರೆ ನಂಗೆ ಎಕ್ಸಾಕ್ಟ್ ಆಮೇಲೆ ನಾನು ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಿಲ್ಲ, ಬಟ್ ನನಗೆ ಬಂದ ಸುದ್ದಿ ಪ್ರಕಾರ ಅವರೇ ಆಮೇಲೆ ಅಂದ್ರೆ ಇದು ಈ ವಿವಾದ ನಿಲ್ಗೆ ಬಿಟ್ಟುಬಿಡಿ, ಆ ಥರದ್ದೇನು ಇಲ್ಲ ಅಂತ ಹೇಳಿದ್ರು ಅಂತ ನನಗೆ ಯಾರೋ ಹೇಳಿದ್ರು. ಅಂದ್ರೆ ಇವಾಗ ವಾದ ವಿವಾದಗಳನ್ನ ಮಂಡಿಸಿ ಇವಾಗ ಈ ಒಂದು ಕೇಸ್ ಎಲ್ಲಿದೆ ಅಲ್ಲಿಗೆ ಸೆಟಲ್ ಆಗಿದೆ ಅಂತಾನೆ ಹೇಳ್ಬೋದು.